ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕೊಡಗು ಗೌಡಸ್ ಫುಡ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೇಲೂರು ದೇಗುಲದ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ನಕ್ಷತ್ರ ಆಕಾರದ ಭವ್ಯವಾದ ಆಲಯವಿದು. ಇಲ್ಲಿನ ಪ್ರತಿ ಕಲ್ಲಿನಲ್ಲಿಯೂ ಅಭೂತಪೂರ್ವ ಶಿಲ್ಪಕಲಾ ಕೆತ್ತನೆಗಳ ಜೊತೆಗೆ ಸಂಸ್ಕೃತಿ ಸಂಪ್ರದಾಯವನ್ನು ತೋರಿಸುವಂತಹ ಸುಂದರ ಕೆತ್ತನೆಗಳಿವೆ. ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲು ಸುಮಾರು 103 ವರ್ಷಗಳಷ್ಟು ಸಮಯವನ್ನು ತೆಗೆದುಕೊಂಡಿದ್ದಾರೆ. ಈ ದೇವಸ್ಥಾನವನ್ನು ಕಟ್ಟಿಸಲು ಪ್ರಾರಂಭ ಮಾಡಿದ್ದು ಹೊಯ್ಸಳರ ಪ್ರಸಿದ್ಧ ಅರಸರಾದಂತಹ ವಿಷ್ಣುವರ್ಧನ ಅವರು. ವಿಷ್ಣುವರ್ಧನ ಈ ದೇಗುಲವನ್ನು ನಿರ್ಮಿಸುವುದರ ಹಿಂದೆ ಒಂದು ಕಾರಣ ಇದೆ. ತಲಕಾಡನ್ನು ಚೋಳರು ಆಕ್ರಮಿಸಿಕೊಂಡಿದ್ದಾಗ ವಿಷ್ಣುವರ್ಧನ ಅವರ ವಿರುದ್ಧ ಹೋರಾಡಿ ಜಯವನ್ನು ಸಾಧಿಸ್ತಾರೆ. ತಾನು ಯುದ್ಧದಲ್ಲಿ ಗೆದ್ದಂತಹ ಸಂಕೇತವಾಗಿ ಬೇಲೂರಿನಲ್ಲಿ ಸುಮಾರು ಕ್ರಿಸ್ತಶಕ 1117ರಲ್ಲಿ ಚೆನ್ನಕೇಶವ ದೇಗುಲವನ್ನು ನಿರ್ಮಿಸಲು ಪ್ರಾರಂಭ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಇಷ್ಟು ಸುಂದರವಾದ ಆಲಯ ವಿಷ್ಣುವರ್ಧನನ ಕಾಲದಲ್ಲಿ ಪೂರ್ಣಗೊಂಡಿರಲಿಲ್ಲ. ಹಾಗಾಗಿ ಅವನ ನಂತರ ನರಸಿಂಹ ಬಲ್ಲಾಳ ಆಲಯವನ್ನು ವಿಸ್ತರಿಸಿದ. ಅವನ ಕಾಲದಲ್ಲಿಯೂ ಈ ಭವ್ಯ ದೇಗುಲ ಪೂರ್ಣವಾಗಲಿಲ್ಲ. ನಂತರ ವೀರಬಲ್ಲಾಳ ಇದೇ ದೇಗುಲವನ್ನು ಕ್ರಿಸ್ತಶಕ 1220ರಲ್ಲಿ ಪೂರ್ತಿಯಾಗಿ ಕಟ್ಟಿ ಮುಗಿಸುವಲ್ಲಿ ಯಶಸ್ವಿಯಾದ. ಹೀಗಾಗಿ 3 ರಾಜರ ಆಳ್ವಿಕೆಯ ಕಾಲದಲ್ಲಿ ಹಂತ ಹಂತವಾಗಿ ಈ ದೇವಾಲಯ ನಿರ್ಮಾಣವಾಗಿದೆ. ಇಲ್ಲಿರುವಂತಹ ದೇವರ ವಿಗ್ರಹ ಚೆನ್ನಕೇಶವ. ಆ ಮೂಲ ವಿಗ್ರಹವನ್ನು ಕೆತ್ತನೆ ಮಾಡಿರೋದು ಕೃಷ್ಣಶಿಲೆನಲ್ಲಿ. ಇಲ್ಲಿ ನಿತ್ಯ ದೇವರಿಗೆ ಅಲಂಕಾರ ಮಾಡ್ತಾರೆ. ಮುಖದವರೆಗೆ ಸ್ತ್ರೀ ಅಲಂಕಾರ, ಕಿವಿಗೆ ಬೆಂಡೋಲೆ, ಮೂಗುಬಟ್ಟು, ಹಣೆಗೆ ತಿಲಕ, ಹಾಗೆಯೇ ಕುತ್ತಿಗೆಯಿಂದ ಪಾದದವರೆಗೂ ಮಹಾರಾಜರ ಅಲಂಕಾರವನ್ನು ಮಾಡ್ತಾರೆ. ಕಾರಣ ಇಲ್ಲಿ ಸ್ಥಳ ಮಹಿಮೆಯ ರೀತಿ ವಿಷ್ಣು ಮೋಹಿನಿ ಅವತಾರ ಧರಿಸಿ ರಾಕ್ಷಸ ಭಸ್ಮಾಸುರರನ್ನು ಸಂಹಾರ ಮಾಡಿದಂತಹ ಕ್ಷೇತ್ರ. ಇಲ್ಲಿ ವೇಲಾಪನಿ ಅಂತ ಕೂಡ ಕರೀತಾ ಇದ್ರು. ಕಾಲಕ್ರಮೇಣ ಅದು ಬೇಲೂರು ಚೆನ್ನಕೇಶವ ಅಂತ ಆಗಿದೆ. ಚೆನ್ನ ಅಂದರೆ ಕನ್ನಡದಲ್ಲಿ ಸುಂದರವಾಗಿರೋದು ಅಂತ, ಕೇಶವ ಅಂದರೆ ವಿಷ್ಣುವಿಗೆ 1000 ಹೆಸರು ಬರುತ್ತೆ. ಆ ಪೈಕಿಯಲ್ಲಿ ಮೊದಲನೇ ನಾಮ ಕೇಶವ ಇಂದ ಪ್ರಾರಂಭವಾಯಿತು. ಹಾಗಾಗಿ ಇಲ್ಲಿ ಸುಮಾರು 644 ಆನೆಗಳ ಕೆತ್ತನೆ ಇದೆ. ಎಲ್ಲ ಆನೆಗಳು ಚಲಿಸುವ ರೀತಿಯಲ್ಲಿದೆ, ಆದರೆ ಒಂದರಂತೆ ಇನ್ನೊಂದಿಲ್ಲ. ಪ್ರತಿಯೊಂದು ಆನೆಯು ಬೇರೆ ಬೇರೆ ಮೂಮೆಂಟ್ನಲ್ಲಿದೆ. ಇಲ್ಲಿ 620 ರೀತಿಯ ಕೇಶ ವಿನ್ಯಾಸವನ್ನು ಕೂಡ ಕಲ್ಲಿನಲ್ಲಿ ಕೆತ್ತಿ ತೋರಿಸಿದ್ದಾರೆ. ಇಲ್ಲಿ 85 ವಿಗ್ರಹಗಳ ಕಳ್ಳತನ ಕೂಡ ಆಗಿದೆ, ಆದರೆ ಇಲ್ಲಿ ಯಾರೇ ದಾಳಿ ಮಾಡಲಿಲ್ಲ. ಹೊಯ್ಸಳರ ಕೆತ್ತನೆಯ ಸ್ಪೆಷಾಲಿಟಿ ಏನಂದರೆ 3D ಎಫೆಕ್ಟ್ನಲ್ಲಿರುತ್ತೆ. ಉದ್ದ, ಅಗಲ, ಆಳ ಎಲ್ಲನೂ. ಸಣ್ಣ ಕೂದಲ ಎಳೆಯನ್ನು ಸಹ ತೋರಿಸಿರ್ತಾರೆ. 900 ವರ್ಷಗಳ ಹಿಂದೆ ದೇವಸ್ಥಾನವನ್ನು ಕಟ್ಟುವಾಗ ಸಿಮೆಂಟ್ ಇರಲಿಲ್ಲ. ಕಲ್ಲಿನಿಂದ ಕಲ್ಲು ಜಾಯಿಂಟ್ ಮಾಡಿರೋದು. ಸಂಪೂರ್ಣವಾಗಿ ಇಂಟರ್ಲಾಕ್ ಸಿಸ್ಟಮ್ ರೀತಿ. ಇಲ್ಲಿ ನರಸಿಂಹ ದೇವರ ವಿಗ್ರಹ ಕೆತ್ತನೆ ತುಂಬ ಇದೆ. ಕಾರಣ ನರಸಿಂಹ ದೇವರು ಹೊಯ್ಸಳರ ಮನೆ ದೇವರಾಗಿರ್ತಾರೆ. ಈ ದೇಗುಲವನ್ನು ಸಂಪೂರ್ಣವಾಗಿ ಬಳಪದ ಕಲ್ಲಿನಿಂದ ನಿರ್ಮಿಸಿದ್ದಾರೆ. ಪ್ರಧಾನ ಶಿಲ್ಪಿ ಜಕಣಾಚಾರ್ಯರು. ಅವರ ಜೊತೆಗೆ ನಾಡೋಜ, ದಾಸೋಜ, ಮಲ್ಲೋಜ, ಚಾವಣ, ಚಿಕ್ಕಹಂಪ ಹೀಗೆ ಸಾವಿರಾರು ಶಿಲ್ಪಿಗಳು ಸುಂದರ ಆಕೃತಿಗಳನ್ನು ಕಲ್ಲಿನ ಮೇಲೆ ಕೆತ್ತಿ ಅವುಗಳಿಗೆ ಸುಂದರ ರೂಪವನ್ನು ನೀಡಿದ್ದಾರೆ. ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಸುಂದರವಾದ ಆಲಯವನ್ನು ನೋಡೋದಕ್ಕೆ
1 ಗಂಟೆ ಸಮಯ ಸಾಕಾಗಲ್ಲ. ಕನಿಷ್ಠ ಅಂದರೆ 15 ದಿನ ಬೇಕು. ಕಲೆಯ ಸಾಗರ ಇದು. ಅದಕ್ಕೆ ಹಳೆ ಕಾಲದಲ್ಲಿ ಗಾದೆ ಹೇಳ್ತಾರೆ ಬೇಲೂರಿನ ಸುತ್ತಮುತ್ತಲಿನ ಜನರು, ಬೇಲೂರು ನೋಡಬೇಕಂದ್ರೆ ಬೇಲೂರು ನೋಡಬೇಕು ಅಂತ. ನಾವು ಏನೇ ತೋರಿಸಿದ್ರು ಸಣ್ಣ ಪರಿಚಯ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಹೊಸ ವೀಡಿಯೋಸ್ಗಾಗಿ ಕೊಡಗು ಗೌಡಸ್ ಫುಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.